ಲಸ್ಮಕ್ಕ ನಿನ್ ಮಗಳು ಫೋನ್ತಿರಂಗ ಇದ್ದಾಳೆ. ಯಾವಾಗ ಫೋನ್ಲು? ಶನಕ್ಕಿದ್ದೇನೆ ಅಮ್ಮಣಿ. ಯಾವಾಗ ಬಂದೆ? ಶನಕ್ಕಿದೀಯ? ಹ್ಞೂ ಕಣಜಿ, ಶನಕ್ಕಿದ್ದೇನೆ. ನೀನ್ ಶನಕ್ಕಿದ್ದೀಯ? ಹ್ಞೂ, ನಾನು ರಾತ್ರಿ ಬಂದೆ ಪೋಯ್ಕಿನ ಬಸ್ಸಿಗೆ ಬಂದೆ ಗೌರ್ಮೆಂಟಿಗೆ. ಹ್ಞೂ ಕಣಕ್ಕ, ನಾನು ನೋಡಂಗಾಗೈತ್ ಕಣೆ, ಬಾರೆ ಬಾರೆ ಅಂತ ಅಂದೆ. ಆಮೇಲೆ ಅವ್ರ ಅತ್ತೆನೂ ಬತ್ತಿನ ಕಣೆ, ನಿಮ್ಮ ಅಮ್ಮನೂ ನಿಮ್ಮ ಅಪ್ಪನೂ ಎಲ್ಲ ನೋಡ್ಕೊಂಬರ್ಬೇಕು, ಸ್ಯಾನೆ ದಿನ ಆಗೈತಿ ಅಂತ ಹೇಳ್ತಂತೆ. ಅದಕ್ಕೆ ನಾನು ಈಗೇನು ನಿಮ್ಮ ಅತ್ತೆನೂ ಕರ್ಕೊಂಬ, ಇನ್ನೇನು ದುಡ್ಡು ಕೊಡಂಗಿಲ್ಲ, ಏನೂ ಇಲ್ಲ, ಫ್ರೀ ಬಸ್ಸು ಅಂತ ಹೇಳ್ದೆ. ಅದಕ್ಕೆ ಅವಳು ಅವ್ರ ಅತ್ತೆ ಬಂದೇವ್ರಿ. ಆಗ ನೋಡಲ್ ಕುಂತೈತಲ್ಲ, ಅದೇ ಅವ್ರ ಅತ್ತೆ. ಪರವಾಗಿಲ್ಲ ಕಣೆ ಲಕ್ಷ್ಮಕ್ಕ, ಒಳ್ಳೆ ಮನೆಗೆ ಕೊಟ್ಟಿರಂಗಿದ್ಯಾ ಮಗಳನ್ನ. ಒಡವೆ ಗಿಡವೆ ಎಲ್ಲ ಜೋರಾಗಿ ಹಾಕ್ಯಂಡವ್ರಮ್ಮ. ಏನು ದುಡ್ಡು ಕಾಣ್ಕೊಂಡಿದ್ದಾವೆ ಅಲ್ಲ ಬಂಗಾರದವೆ ಅವು? ಅದೇ ಮಾರ್ಗೆವು ಅಂತಾರಲ್ಲ ಅವೇ? ಇಲ್ಲ ಬಂಗಾರದವೆ ಲಕ್ಷ್ಮಕ್ಕ ಅವು. ಅವರು ಅದೇ ನಿನ್ನ ಮಗಳರ ಅತ್ತೆನೂ ನಿನ್ನ ಮಗಳು ಹಾಕ್ಕೊಂಡಿರೋ ಕೊಳಗತ್ತೆ ಹಾಕ್ಕೊಂಡಿರಲ್ಲ, ನೆಕ್ಲೆಸ್ ಅಂತಾರಲ್ಲ, ಅವು ಬಂಗಾರದವ ಏನು ಮಾರ್ಗೆವ? ಅಲ್ಲ ಕಡೆ ಅಕ್ಕಯ್ಯ, ನಿನ್ ಜೋನೆ ಆಗನ ಬಂಗಾರದವನ ಇಕ್ಕೆಂಬ್ಲಿ ಮಾರ್ಗೆವನ ಇಕ್ಕೆಂಬ್ಲಿ ಅಂಕೆಲ್ಲ ಕೇಳ್ತಾರೆ ಅಕ್ಕಯ್ಯ. ನಿನಗೆ ಗೊತ್ತಾಗಕ್ಕಿಲ್ವೇ? ಅಯ್ಯೋ ದೇವ್ರಿ, ಅಲ್ಲ ಈ ಪಾಟಿ ವಯಸ್ಸು ಕಾಳ್ತಿದ್ಯಮ್ಮ, ಹಿಂಗೆ ಕೇಳಿರಿ ಅವ್ರು ಯೋನ ಅನ್ಕೊಂಡರು ಮಾಡಿದ್ರು ಅನ್ನೋದು ಜ್ಞಾನ ಮತ್ತೆ ಬೇಡವೇನೆ ಅಕ್ಕಯ್ಯ ನಿನಗೆ? ಸುಮ್ಮನೆ ಕುಕ್ಕುಸ್ಕಾತ ನೀನಿರ್ವಾರ ಕಣೆ ನೀನು. ಅವ್ರಿಗೆ ಅನುಕೂಲಕ್ಕೆ ತಕ್ಕನಾಗ ಅವ್ರು ಎಂತ ಬೇಕಂತ ವೀಕೆಂಡಿರ್ತಾರೆ, ನೀನಿರ್ವಾರ ನೀನು. ಯಾಕೋ ನೀನೇನು ಬೇಜಾರು ಮಾಡ್ಕೇಬೇಡ ಕಣಕ್ಕ. ಅಯ್ಯೋ ಯಾಕ ಹಂಗೆ ಕೇಳ್ತೀಯ? ನಾವೇನು ಕಮ್ಮಿ ಇಲ್ಲ. ನಾನು ಇರೋನೊಬ್ಬಗ, 2 ಮಕ್ಕಳಿಲ್ಲ, ಗಂಡು ಮಕ್ಕಳಿಲ್ಲ, ಒಬ್ಬನೇ ಮಗ. ಅದಕ್ಕೆ ನಾನು ಎಂಥದ್ದು ಮಾಡಿಸ್ಕೊಂಡಿದ್ದೀನೋ ನನ್ನ ಸೊಸೆಗೂ ಅಂಥದ್ದೇ ಮಾಡಿಸಿದ್ದೀನಿ ಕಣೆ ಅಕ್ಕ. ಬಂಗಾರದ್ದೇ ಅದು, ಡೂಪ್ಲಿಕೇಟ್ ಅಲ್ಲ. ನನ್ನ ಗಂಡ ಗೌರ್ಮೆಂಟ್ ಕೆಲ್ಸದಾಗೈತಾನೆ ಕಣೆ ಅಕ್ಕ. ಒಬ್ಬನೇ ಮಗ, ಹೆಣ್ಣು ಇಲ್ಲ ಗಂಡು ಇಲ್ಲ. ನಾವು ಇನ್ನೇನು ಇವನೇ ತಾಮ್ಲಿ ಮಾಡಲಿ, ಇವನ ಆಸ್ತಿ ಪಾಸ್ತಿ ಎಲ್ಲ ಮಾಡಿರೋ ಇವ್ರಿಗೆ ಅಲ್ವೇ? ಅದಕ್ಕೆ ಅವಾಗಲೇ ಇವಳು ಮದುವೆ ಮಾಡ್ಕೊಂಡ್ವಲ್ಲ, ಅವಾಗಲೇ ನನಗೊಂದು ಇವಳಿಗೊಂದು ಅಂತ ಇಬ್ಬರಿಗೂ ಒಂದೇ ಥರದ್ದು ಮಾಡಿಸಿದ್ದೆ. ನಾನು ಹಾಳಾದಳು ಬೇರೆ ಬೇರೆ ಡಿಸೈನ್ ಮಾಡಿಸ್ಬೇಕಾಯ್ತು. ಯಾಕೇನು ಇವಾಗ ನಾನು ಸತ್ ಮೇಲೆ ಇವಳಿಗೆ ತಾನೇ ಎಲ್ಲನ. ಈಗ ಒಂದೇ ಥರ ಸರ ಎಳ್ದಿದ್ರೆ ಇವನ್ ಮಾಡಕ್ಕೆ ಹೇಳು. ಈಗ ಮುರಚಸಿ ಮಾಡ್ಸೋಣ ಅಂದರೆ ರೇಟ್ ನೋಡಿದ್ರೆ ಭಾರಿ ಭಾರಿ ಆಗ್ಬಿಟ್ಟೈತಿ. ಈಗ ರೇಟ್ನಾಗೆ ಮಾಡ್ಸಕ್ಕೂ ಆಗಲ್ಲ, ಸುಮ್ಮನಿರಕ್ಕೂ ಆಗಲ್ಲ. ಅಯ್ಯೋ ನನಗೇನಮ್ಮನಿಗೆ ಗೊತ್ತು. ಈಗ ಅದೇ ಮಾರಿಗೆ ಅಂತಾರಲ್ಲ, ಅವು ಬಂಗಾರದ ಮೀರಿಸ್ತವೆ, ಹಂಗಿರ್ತವೆ. ಅದಕ್ಕೆ ನಾನು ಅವಾಗ ಏನೋ ಅಂತ ಕೇಳಿ ನಮ್ಮ ಬೈಕ ಬೇಡ ಕಣೆ ಅಮ್ಮಣ್ಣಿ. ನನಗೆ ಗೊತ್ತಾಗ್ಲಿಲ್ಲ, ಅವೇ ಏನೋ ಅಂತ ಕೇಳಿದೆ, ಬೈಕೆ ಬೇಡ. ಅಯ್ಯೋ ನಾನು ಏನು ಅನ್ಕೆ ಮೇಲೆ ಸುಮ್ಮನಿರೇ ಅಕ್ಕಯ್ಯ. ನಾವು ಟೌನ್ನಾಗಿದ್ರು ನಾವು ಹಳ್ಳಿಂತಾನೆ ಹೋಗಿರೋದು. ನಾವೇನು ಹಂಗೇನು ಸ್ಟ್ಯಾಂಡರ್ಡ್ ಮಾಡಲ್ಲ. ನಮ್ಗೂ ಹಳ್ಳಿ ಜೀವನ ಹೆಂಗೆ ಅಂತ ನಾವು ನೋಡೋದರೆಯ. ನನ್ನ ಗಂಡುಗೆ ಕೆಲಸ ಸಿಗತಕ್ಕನ ನಾವು ಒಳ್ಳೆಗೆ ಇದ್ದಿದ್ದು. ನಾವೇನು ಅನಿಕೆ ಮೇಲೆ ಸುಮ್ಕಿರೋ ಒಳ್ಳೆಗೆ. ಈಗ ಗೊತ್ತಿಲ್ದಾರ ಹಂಗೆ ಕೇಳೋದು, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು ಹೇಳು? ಕಣ್ಬಿಟ್ಟಕಯ್ಯ, ನನ್ನ ಬೀಗರು ಹಂಗೆಯ. ನಾವು ಅವ್ರು ಬಂದವ್ರೆ ಅಂತ ಯಾತದನ ಮಾಡಕ್ಕೋದ್ರೆ ನಾವೇನು ಅನ್ಕೆಮಲ್ಲ, ನಮಗೂ ಮುದ್ದೆನೇ ಇಕ್ರಿ, ನಾವೇನು ಅಂತಾರಲ್ಲ, ನಾವು ಮುದ್ದೆ ಉಮ್ತೀವಿ, ಏನು ಮಾಡಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊಂಡು ಯಾಕೆ ಮಾಡ್ತೀರ ಅಂತಾರೆ. ಯೋನ ಕಣೆ ಪುಟಕಯ್ಯ, ಬೋಲ್ ಅದೃಷ್ಟ ಮಾಡಿದ್ದೀವಮ್ಮ ನಮಗೆ. ನನ್ನ ಮಗಳು ಒಳ್ಳೆ ಮನೆ ಸೇರ್ಕೊಂಡವಳು. ಕಣೆ ಲಸ್ಮಕ್ಕ, ಅದಕ್ಕೆ ಅಲ್ವೇ ಹಿರಿಯರು ಹೇಳಿರೋದು, ತುಂಬಿ ತುಳ್ಕಲ್ಲ ಬರೋದೆ ಅಳ್ಳಾಡೋದು ಅಂತಾನೆ. ನೋಡು ಆ ಪಾಟಿ ಶ್ರೀಮಂತರಾದ್ರೂ ನಾ ವಿನಯ ಭಕ್ತಿ ಗೌರವ ಹೆಂಗೈತೆ, ನಮ್ಮಂತರು ಅವ್ರನ್ನ ನೋಡಿ ಕಲ್ತ್ಕೋಬೇಕು ಹಂಗೈ. ಭಾರಿ ಒಳ್ಳೆ ನೆಂಟರು ಸಿಕ್ಕ್ಯಾರೆ ಕಣೆ ನಿನಗೆ ಲಸ್ಮಕ್ಕ. ನಮ್ಮ ಅತ್ತೆ ಹಂಗೆಲ್ಲ ಏನು ಅನ್ಕೆ ಮೇಲೆ ಬಿಡಜಿ, ಏನು ಅನ್ಕೆ ಮೇಲೆ ಸುಮ್ಕಿರು, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನು ಈ ಕಡೆ ಈ ಪಾಟಿ ರೇಟ್ನಾಗೆ ಇಷ್ಟೊಂದು ಒಡವೆ ಹಾಕೊಂಡಿದ್ರಲ್ಲ, ಅದಕ್ಕೆ ಮಾರ್ಗಿರ್ಗೆದೇನಂತ ಅಂತ ಅನ್ಕೊಂಡೆ. ಅಲ್ಲ ನೋಡಿ ಏನೋ ರೇಟ್ ಆಗ್ತೈತೇನ್ರಿ. ಈ ಪಾಟಿ ರೇಟ್ ಆಗೋದು ಯಾತದನ ಕೇಳು, ಕಮ್ಮಿನೇ ಸಿಗಕ್ಕಿಲ್ಲ. ಯಾತದನ ತಕ ಈ ರೇಟ್. ಒಂದು ಒಡವೆ ತಕ, ಒಂದು ಬಟ್ಟೆ ತಕ, ತರಕಾರಿ ತಕ, ಎಲ್ಲನೂ ರೇಟ್ ಮಾಡಿ ಇಕ್ಕವ್ರಿ. ಕಣೆ ಅಕ್ಕಯ್ಯ, ಈಗಿನ ಕಾಲದಾಗ ಏನು ತಕೊಳಕ್ಕಾಗಕ್ಕಿಲ್ಲ. ದುಡ್ಡು ಯಾವ್ದಕನ ತಕ, ಸಿಕ್ಕಾಪಟ್ಟೆ ದುಡ್ಡು. ದುಡ್ದಿದ್ದೆಲ್ಲ ಬರೋಣ ನಮ್ಮ ಖರ್ಚಿಗೆ ಆಗ್ತೈತಿ. ಉಳ್ಸಕ್ಕಂತೂ ಆಗಕ್ಕಿಲ್ಲ. ಕಣ್ರಕ್ಕಯ್ಯ, ನಾವು ಸಣ್ಣ ಹುಡುಗ್ರಿಗೆ 100 ರೂಪಾಯಿ ಏನೋ ಗ್ರಾಮ್ ಇತ್ತು, ಏನು ಕತೆನ ನಮಗೂ ಗೊತ್ತಿಲ್ಲ. ಕಮ್ಮಿ ಇತ್ತು. ಈಗ 10,000 12,000 ಹಾಕಿ ಕುಂತೈತಿ. 1 ಗ್ರಾಮ್ ಬಂಗಾರ ತಗೊಂಬಕ್ಕೇನ ಆಗ್ತೈತೆ. ಅದು ಬಡವ್ರ ಬಗ್ರು ಇನ್ನೇನು ಯಾತದು ತಗೊಂಬಕ್ಕಾಗಲ್ಲ. ದಾಪ್ನಾಗ ದುಡ್ಡಿರೋರು ಇವನ ತಾಂಡಿಕ್ಕೋಬೇಕು ಆಟೆಯ. ಎಲ್ಲಾನು ರೇಟ್ ಹಾಕಿ ಕುಂತೈತಿ. ತರಕಾರಿ ರೇಟ್ ಇನ್ನೂ ಕಮ್ಮಿ ಅನ್ಕೇಳ್ರಿ, ಅದುವೇ ಗಮನಕ್ಕೆ ಮುಟ್ಟೈತಿ. ಟಮಾಟೆ ಹಣ್ಣು 50 100 ಅಂತ ಹೇಳ್ತಾರೆ. ಯಪ್ಪ, ಟಮಾಟೆ ಹಣ್ಣಿಲ್ಲದ ಅಡುಗೆ ಮಾಡೋಕ್ಕೆ ಆಗಕ್ಕಿಲ್ಲ. ಯಾವ್ದು ಇರಲಿ ಬಿಡಲಿ ಅಡುಗೆ ಮಾಡ್ಬೋದು, ಅದೇ ಟಮಾಟೆ ಹಣ್ಣಿಲ್ಲ ಅಂದರೆ ಅಡುಗೆ ಮಾಡೋಕ್ಕೆ ಆಗಕ್ಕಿಲ್ಲ. ಅಂಥದ್ರಿಗೆ ಟಮಾಟೆ ಹಣ್ಣೆ ಅಪ್ಪಟಿ ರೇಟ್ ಆಗೈತೆ ಅಂದರೆ ಬಂಗಾರ ಆಗ್ದಂಗೆ ಇರ್ತೈತೆ. ಅಯ್ಯೋ ಅತ್ತೆ, ತರಕಾರಿನೇ ಅಲ್ಲತ್ತೆ,
ಒಂದು ಫೋನಿಗೆ ಕರೆನ್ಸಿ ಹಾಕ್ಸತ್ತಾಗ ಪೆಟ್ರೋಲ್ ರೇಟ್ ತಗ ಡೀಸೆಲ್ ರೇಟ್ ತಗ ಅಂಗಡಿ ಐಟಮ್ ರೇಟ್ ತಗ ಯಾವ್ದನ್ನ ತಗೊಳತ್ತೆ ಬೋಲ್ ರೇಟ್ ಹಾಕಿ ಕುಂತೈತಿ ಈಗಿನ ಜೀವನ ದುಡ್ದಿದ್ದೆಲ್ಲ ಬರೀ ನಮ್ಮ ಮನೆ ಖರ್ಚಿಗೂ ಆಮೇಲೆ ಮಕ್ಕಳು ಓದ್ಸಕ್ಕೇನು ಈಟು ಒಟ್ಟು ದುಡ್ಡೇನತ್ತೆ ಅಯ್ಯೋ ಭಗವಂತ ಏನಿಲ್ಲ ಅಯ್ಯಪ್ಪ ಬಣ್ಣ ಹುಲ್ಲಿರ್ದಂಗೆ ಆಗ್ತೈತಿ ದುಡ್ಡ ಹಿಂಗೆ ಅಂದ್ರೆ ಜೀವನ ಮಾಡೋದು ಬೋಲ್ ಕಷ್ಟ ಆಗ್ತೈತಿ. ಹ್ಞೂ ಕಣ್ರಿ ಅಮ್ಮಣ್ಣೀರ ನೀವು ಹೇಳೋದು ದಿಟ್ವಿ. ಟೊಮೆಟೊ ಹಣ್ಣು 100 ರೂಪಾಯಿ ರೇಟ್ ಐತೆ ಅಂತ ಹೇಳ್ತಿದ್ರಮ್ಮ. ಈಗ ಹೆಂಗೆ ಕಮ್ಮಿ ಆಗೈತಾ ಸಾನೆ ಆಗೈತಾ ಗೊತ್ತಿಲ್ಲ. ಅಂದರೆ ನಾವು ನಮ್ಮ ಕಾಲದಾಗೆ ಬರೀ ಹುಣಸೆ ಹಣ್ಣು ಹಾಕಿ ಅಡುಗೆ ಮಾಡ್ತೀವಿ. ಈಗ ನಂಗೆ ಸ್ಟ್ರಾಂಗ್ ಮಾಡ್ತಾರೆ. ಟೊಮೆಟೊ ಹಣ್ಣಿಲ್ಲೋದು ಅಡುಗೆನೇ ಮಾಡಲ್ಲ. ಇನ್ನೂ ಕೆಲವರು ಇರ್ತಾರೆ ಒಂದು ಯಾಕದನ್ನ ಮನೆ ಒಂದು ಖಾಲಿ ಆಗೈತೆ ಅಂದ್ರೆ ಅವತ್ತು ಅಡುಗೆನೇ ಮಾಡಲ್ಲ, ಅದನ್ನ ತೋರೋ ತಕನ. ಅಯ್ಯೋ ಭಗವಂತ, ನಾವು ಒಂದು ಇರಲಿ ಬಿಡ್ಲಿ ಯಾತದ ಹೆಂಗನ ಆಗ್ಲೋಣ ಅಂತ ಯಾಕೆ ಮಾಡ್ತಿದ್ವಿ ಅಂದರೆ ಅವಾಗ ಹಂಗೆ ಚೆನ್ನಾಗಿ ಆಗ್ತಿತ್ತು. ಈಗ ನೀನು ಏನು ಎಲ್ಲ ಈ ಥರ ಮಾಡಿ ಸಾರು ಮಾಡಿರುವೆ ಆಗಿನ ರುಚಿ ಏನು ಬರೋಕ್ಕಿಲ್ಲ ಬಿಡ್ರಿ. ಕಡೆ ಯಾಕೆ ನೀನು ಹೇಳೋದು ದಿಟ್ವೆ. ಅವಾಗ ನಾವು ಯಾತದು ಎಲ್ಲ ಇಡ್ತಾ ಆವಾಗಿನ ಕಾಲದಾಗೆ ಅಯ್ಯೋ ಇದನ್ನ ಹಾಕಿದ್ರೆ ಹೆಚ್ಚಾಗ್ತೈತಿ ಇನ್ನೊಂದು ದಿನಕ್ಕೆ ಬೇಕಾಗ್ತೈತಿ ಅಂತ ಬುದ್ಧಿವಂತಿಕೆ ಮಾಡ್ಕೊಂಡು ಈಟೀಟೆ ಹಾಕಿ ಸಾರು ಮಾಡಿದ್ರು ಹಂಗೆ ಕುಡಿಯಂಗಿರೋದು. ಅದೇ ಇವಾಗ ನೋಡು ಶಿಶಿ ಆಳ ಮುಳ ಅದ್ವನ ಎಲ್ಲ ಹಾಕ್ತಾರೆ, ಆದ್ರೂ ಸಾರು ರುಚಿಯಾಗಿರಲ್ಲಮ್ಮ. ಅದು ಯಾಕ ಏನು ಕತೆನೋ. ಈಗಿನ ಕಾಲದ ಹೆಂಗಸ್ರಿಗೆ ಸಾರು ಮಾಡಕ್ಕೆ ಗೊತ್ತೈತು ಬರೋದೇ ಇಲ್ವೋ. ನಾವೇನ ಮೊಳಕೆ ಹುಳಿಕಾಳು ಸಾರು ಮಾಡಿದ್ರೆ ಊರೆಲ್ಲ ಘಮ್ ಅಂಬೋದು. ತುಪ್ಪ ಕಾಸಿರು ಅಷ್ಟೇ ಘಮ ಘಮ ಅಂತ ಟೀಕೆರೆಲ್ಲ ಘಮ್ ಕೊಟ್ಟದು. ಅದೇ ಇವಾಗ ತುಪ್ಪ ಕಾಸು ಮನೆ ಒಳಗೆ ವಾಸನೆ ಬರಲ್ಲ. ಮೊಳಕೆ ಹುಳಿಕಾಳು ಹುಳಿ ಮಾಡು ಉಂಡ್ರು ಉಂಡಂಗಾಗಲ್ಲ. ಅಯ್ಯೋ ಬಾತಾಗ ಏನ್ ಜೀವನನ ಏನ್ ಕತೆನ. ನೀನು ಹೇಳೋದು ದಿಟ್ಬೇಯ. ಅವಾಗ ನಾವು ಏನನ್ನ ಬಾಡ್ನ ಹೆಸರು ಮಾಡಿರಿ ಅಪ್ಪಬ್ಬಬ್ಬಾ ಇವತ್ತು ಉಂಡಂಗೈತಿ ಕೋಳಿ ಸಾರ ಅಷ್ಟು ಚೆನ್ನಾಗಾಗೋದು. ಅದು ಯಾಕಯ್ಯ ಅಂಕತೇನ ಈಗ ಶುಂಠಿ ಬೆಳ್ಳುಳ್ಳಿ ಇದು ಯಾತದು ಚಿಕನ್ ಮಸಾಲ ಆಳ ಅದ್ವನ ಎಲ್ಲ ಹಾಕಿ ಮಾಡ್ತಾರೆ. ಆದ್ರೂ ಆವಾಗಿನ ರುಚಿನೇ ಬರೋಕ್ಕಿಲ್ಲ ಕಣೆ ಅಕ್ಕಯ್ಯ. ಅದು ಯೋನ ಆಗಿನ ಕಾಲದಾಗ ಪಾಟಿ ಚೆನ್ನಾಗಿ ಸಾರಾಗೋದು. ಅಯ್ಯೋ ಬಾತ ಈಗ ನೀನು ಏನು ಮಾಡಿರೂ ಆ ರುಚಿ ಬರೋಕ್ಕಿಲ್ಲ ನೋಡು. ಅದು ಯಮ್ಮ ಏನ್ ಗೊತ್ತೇನಮ್ಮ, ನೀವು ಅವಾಗ ಯಾತದನ್ನ ಬೆಳೆ ಇತ್ತಾಗ ಔಷಧಿ ಹೊಡಿತಿರ್ಲಿಲ್ಲ, ಗೊಬ್ಬರ ಹಾಕ್ತಿರ್ಲಿಲ್ಲ. ದಾನಿಂಗ್ ಗೊಬ್ಬರ ಹಾಕ್ತಿದ್ರಿ ಬೆಳೆತಿದ್ರಿ. ಈಗ ಯಾತಕನ ತಕ್ಕ ಔಷಧಿ ಹೊಡಿಬೇಕು. ಔಷಧಿ ಹೊಡಿತಿದ್ರೆ ಯಾತದು ಆಗಲ್ಲ. ಹೂವಾಗುವಾಗ ಒಂಥರ ಔಷಧಿ, ಸೊಟ್ಟಾಗುವಾಗ ಒಂಥರ ಔಷಧಿ, ಆಮೇಲೆ ಕಾಳು ಉಳಿದಂಗಿರ್ಲಿ ಅಂತ ಒಂಥರ ಔಷಧಿ, ಎಲ್ಲ ಔಷಧಿ ಗೊಬ್ಬರ. ಅದ್ರಾಗಿರೋ ಸಾರಾಂಶ ಎಲ್ಲ ಗೊಬ್ಬರ ಔಷಧಿನ ಎಳ್ಕೊಂಬತೈತಿ. ಇಲ್ಲೆಲ್ಲ ಹಸಿ ರುಚಿ ಆಗ್ತೈತಿ ಹೇಳು ಸಾರು. ಕಣೆ ಅಮ್ಮಣ್ಣಿ ನೀನು ಹೇಳೋದು ದಿಟ್ವೆ. ನಾವು ಒಂದು ಇಡೀ ಗೊಬ್ಬರ ಹಾಕ್ತಿರ್ಲಿಲ್ಲ, ಒಂದೀಟು ಔಷಧಿ ಹೊಡಿತಿರ್ಲಿಲ್ಲ. ಯಾತಕನಾಗಲಿ ದಾನಿಂಗ್ ಗೊಬ್ಬರ ಕುರಿ ಗೊಬ್ಬರ ಹಾಕ್ತಿದ್ವಿ. ಬೆಳೆನೂ ಹೆಂಗೆ ಇಳುವರಿ ಬರೋದು. ಈಗ ನೀನು ಯಾತದ ಹಾಕಿರೂ ಆಗಿನ ಕಾಲದಷ್ಟು ಇಳುವರಿನೂ ಬರೋಲ್ಲ, ಆಗಿನ ಕಾಲದಷ್ಟು ಚೆನ್ನಾಗೂ ಇರಲ್ಲ. ಅಯ್ಯೋ ಏನು ಮಾಡೋಕ್ಕಾಗಲ್ಲ. ಕಾಲ ಹೆಂಗೆ ಬರ್ತೈತೆ ಹಂಗೆ ಕೊಡೆ ಹಿಡಿಬೇಕಷ್ಟೇ. ಆಮೇಲೆ ಏನು ಗೊತ್ತೇಯಮ್ಮ, ಅದೆಂತದನ ಬಂಗಾರ ಬಂದೈತಂತೆ ಬರೇನ 3,500 ರೂಪಾಯಿ ಗ್ರಾಮ್ ಅಂತೆ. ಅದೇ ಈ ಬಡವ್ರ ಬಗ್ರು ತಾಂಗಂಬ್ಲಿ ಅಂತ ಬಂಗಾರ ಬಿಟ್ಟವ್ರಂತೆ. ಹಂಗಂತ ಎಲ್ಲ ಮಾತಾಡ್ತಿದ್ರು. ಹಾಕೊಳ್ಳಿ 3,500 ರೂಪಾಯಿ ಬಂಗಾರ ಬರ್ತೈತಂತೆ. ಹಂಗಾರ ಗಂಡ ಮೇದಂ ತಕೋಬಹುದಮ್ಮ. ಮತ್ತೀಗ ನಾನು ತಗೊಂಡು 10,000 ಮಡಿಕೊಂಡಿದ್ದೀನಿ. ಸುಮ್ಮನೆ ನಾಳೆ ಹೋಗಿ ತಕೊಂಬರೋದು ನೋಡಿ. ಹಂಗಾರೆ ರೇಟ್ ಎಲ್ಲ ಕಮ್ಮಿ ಆಗೈತೆ ಕೊಂಡ್ಬಿಟ್ಟಕಯ್ಯ ಸಂತಕಯ್ಯ. ರೇಟ್ ಎಲ್ಲ ನಾವು ಬಂಗಾರದ ರೇಟ್ ಕಮ್ಮಿ ಆಗೈತಿ ಅನ್ನಿಸ್ತೈತಿ ನೋಡು. ಹೇಳ್ತಾಳು ನೋಡು 3,500 ರೂಪಾಯಿ ಬಂಗಾರ ಅಂತಾನ. ಅಮ್ಮ ಒಂದಿಟ್ಟು ನಾನು ಇವಳದ ಹಚ್ಕಟ್ಟಕ್ಕೆ ಕೇಳಿನಿ. ಅದೇ ಇವಾಗ ನಮ್ಮ ತಗ ಇವಾಗ ಮುಂಚೆ ಮಾಡಿಸಿದ್ದೀವಲ್ಲ ಆ ಮಡುವೆನ ಯಾವ್ದನ್ನ ಬ್ಯಾಂಕಿಗೆ ಇಕ್ಕಿದ್ರೆ ಅಡ ಇಕ್ಕಿಸ್ಕೊಂತಾರೆ. ಇಲ್ಲ ಕಿತ್ತೋದ್ರೆ ಮುರಿದೋದ್ರೆ ಅದನ್ನ ಬೆಸಸೋದ ಇಲ್ಲ ಮುರೆಚೆಸಿ ಬೇರೆದು ಮಾಡಿಸ್ಬೋದು. ಇದು ಹಂಗಲ್ವಂತೆ. 3,500 ರೂಪಾಯಿ ಬಂಗಾರ ಅಂತ ಹೇಳಿನಲ್ಲ. ಈಗ ಏನನ್ನ ಮುರಿದು ಹೋದ್ರು ಪಡೆದೋದ್ರೂ ವಾಪಸ್ ತಕೊಂಬಲ್ವಂತೆ. ಆಮೇಲೆ ಮುರೆಚೆಸಿ ಏನು ಮಾಡ್ಸಕ್ಕೂ ಬರಲ್ವಂತೆ. ಆಮೇಲೆ ಈ ಬ್ಯಾಂಕುಗಳಿಗೆ ಅಡ ಇಕ್ಕಕ್ಕೂ ಬರಲ್ವಂತೆ. ಬರೀ ಇಕ್ಕೆಮಕ್ಕೊಂದು ಬತ್ತೈತಮ್ಮ. ಅದೇ ಬೆಳಗು ಪಳಗು ಆಗ್ದಂಗೆ ಇರ್ತೈತಿ ಅನ್ಸುತ್ತೆ ಅಷ್ಟೇನ. ಹಂಗಾದ್ರೆ ಏನ್ ಮಾಡಕ್ ತಗೋಬೇಕು ಹೇಳು. ಎಲ್ಲ ಹಂಗಂತ ಹೇಳ್ತಿದ್ರಮ್ಮ, ನಿಜವ ಸುಳ್ಳ ಗೊತ್ತಿಲ್ಲ. ಅಲ್ಲ ಮತ್ತೆ ಆ ಸಂಪತ್ತಿನ ಏನ್ ಮಾಡಕ್ ತಗೋಬೇಕು ಆ ಬಂಗಾರನ? ಅದಕ್ಕಿನ್ನೊ ನೀರು ದುಡ್ಡಾಗಿ ಒಳ್ಳೆ ಬಂಗಾರನ ತಕೊಂಡ್ರೆ ಮುರಿದ್ರು ಪರದ್ರು ಇಲ್ಲ ಮುರೆಚೆಚ್ ಮಾಡ್ಸೋದೋ ಬ್ಯಾಸೋಸೋದೋ ಏನೋ ಒಂದು ಮಾಡ್ಬೋದಮ್ಮ. ಇದು ಮುರಿದ ಮೇಲೆ ಬಿಸಾಕದೆಯ. ಆದ್ರೆ ಆ ಸಂಪತ್ತಿನ ಏನ್ ಮಾಡಕ್ಕೆ ತಗೋಬೇಕು ಅದನ್ನ? ಕಣೆ ಅಕ್ಕಯ್ಯ ನೀನ್ ಹೇಳೋದು ದಿಟ್ವೆಯ್ಯ. ಆ ಸಂಪತ್ತಿನ ಸುಮ್ಮನ ಅದೇ ಈಗ ಯೋಸನಕ್ಕೆ ಮುರಿತವ ಯೋಂಕತೆನ ಅವನ್ ತಾಮದ್ಕಿನ ಇನ್ನೊಂದಿಟ್ಟ ಕಷ್ಟ ಸುಖ ದುಡ್ಡು ಕುಡಿಕೊಂಡು ಮಾಮೂಲಿ ಬಂಗಾರದಾಗೆ ತಕೊಳ್ಳೋದು ವಾಸಿನಮ್ಮ. ಸುಮ್ಮನೆ ಮುರಿದ ಮೇಲೆ ಬಿಸಾಕ ಸಂಪತ್ತಿಗೆ ಏನ್ ಮಾಡಕ್ ತಗೋಬೇಕು ಹೇಳು? ಅಯ್ಯೋ ಅಕ್ಕಯ್ಯರೇ ನಿಮ್ಗೆ ಇನ್ನೊಂದು ಗೊತ್ತೇ? ಈ ಫೋನಾಗೆಲ್ಲ ಮೀಶೋ ಆ್ಯಪ್ ಅಂತ ಇರ್ತೈತಲ್ಲ, ಆ ಆ್ಯಪ್ಗೆ ನಾವು ಏನು ಬೇಕಾದ್ರೂ ತೋರಿಸ್ಬೋದು. ಬಟ್ಟೆ ಮೆಟ್ಟು ಲೋಟ ಸೊಂಬು ಗಂಗ್ಳ ಎಲ್ಲ ತೋರಿಸ್ಬೋದು. ಅದ್ರಾಗೆ ಒಡವೆಗಳು ಎಲ್ಲ ತೋರಿಸ್ಬೋದು. ನಮ್ಮ ಮನೆ ಮಗಳಿಗೆ ಒಬ್ಳು ಇದ್ದಾಳೆ ರಂಕುಲ್ ರಟೆ ಅಂತಾಳು. ತಕ್ಕ ಅಂದರೆ ಅಂಥವಿಂಥ ಒಡವೆ ಬುಕ್ ಮಾಡ್ತಾಳೆ. ಬೋಲ್ ಚೆನ್ನಾಗಿರ್ತವೆ ಅಂತ ಹೇಳ್ತಾಳಪ್ಪ. ಬೆಳಗಾಗಲ್ಲ ಏನಿಲ್ಲ, ಬೋಲ್ ಚೆನ್ನಾಗಿರ್ತವೆ, ಅದಕ್ಕೆ ರೇಟನು ಕಮ್ಮಿ ಅಂತ ಹೇಳ್ತಿರ್ತಾಳೆ ಕಣೆ ಅಕ್ಕಯ್ಯರ. ಮೀಸೆಗೆ ಬುಕ್ ಮಾಡಿದ್ರೆ ಹೆಂಗ್ ಬರ್ತವೆ? ಅದು ಯಾವ್ದವೆ ನೀನು ಹೇಳೋದು ಅರ್ಥ ತಿಳ್ಕೊಳಮ್ಮ. ಅದೇನೋ ಒಂದಿಟ್ಟು ಹೊಚ್ಕಟ್ಟಾಗಿ ಹೇಳು.
ಅದೇ ಸುಮ್ಕಿರಿ, ನಾನು ಹೇಳ್ತೀನಿ. ಮತ್ತೆ ಏನ್ ಗೊತ್ತಾ ಪುಟ್ಟಜ್ಜಿ, ಮೀಶೋ ಅಂತನ ಫೋನಾಗೆ ಆಪ್ ಇರುತ್ತೆ. ಆ ಆಪ್ನಾಗೆ ನಾವು ಏನೇನ ನಮ್ಗೆ ಏನ್ ಬೇಕೋ ಅದನ್ನೆಲ್ಲ ತೋರಿಸ್ತಿರ್ತಾರೆ. ನಮ್ಗೆ ಯಾವ್ದು ಬೇಕೋ ಅದನ್ನ ನಾವು ತಕೊಂಬೋದು. ಬುಕ್ ಮಾಡಿದ್ರೆ ಅವರು ಮಂತಕ್ಕೆ ತಕೊಂಬಂದು ಕೊಡ್ತಾರೆ. ಅದ್ರಾಗೆ ನಮ್ಮ ಮನೆ ಮಗಳು ಒಡವೆ, ಬಟ್ಟೆ, ಪಾತ್ರೆ ಸಾಮಾನು, ಮೆಟ್ಟು ಎಲ್ಲ ತಂಬ್ತಾಳೆ. ಅದು ನೀವಳ್ತಾ ಇತ್ತು ನಮ್ಮ ಅತ್ತೆ ಅಷ್ಟೇನ. ಅಯ್ಯ ಭಗವಂತ, ಇನ್ನ ಎಂತೆಂತ ಕಾಲ್ ಗೊತ್ತೈತ ಅತ್ ನೋಡು. ಯಾತದನಾಗ್ಲಿ ಮನೆ ಮುಂದೆ ತಕೊಂಬಂದ್ ಕೊಡ್ತಾರೆ ಅಂತ ಹೇಳ್ತಾರ. ಅಲ್ಲ ಹಂಗಾರೆ ಅವ್ರ ಮನೆ ಮುಂದೆ ತಕೊಂಬಂದ್ ಕೊಡ್ತಾರಲ್ಲ, ಅವ್ರಿಗೆ ದುಡ್ಗಿಟ್ ಕೊಡ್ಬೇಕೇನ? ಅಜ್ಜಿ, ಇವಾಗ ನಾವ್ ಏನಾನ ಬೇಕು ಅಂತ ಹೇಳಿ ಆರ್ಡರ್ ಮಾಡಿರ್ತೀವಲ್ಲ, ಅದೇ ನಮ್ಗೆ ಇಂಥದ್ದು ಬೇಕು ಅಂತ ಹೇಳಿ ಅದ್ರಾಗೆ ನಾ ಇಷ್ಟು ದುಡ್ಡು ಅಂತೇಳಿ ಕಟ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅವ್ರು ತೊಂದ್ ಮಂತಕ್ಕೆ ಕೊಡ್ತಾರೆ. ಅಯ್ಯೋ ಭಗವಂತ, ಇನ್ನ ಯಾವ್ದು ಗೊತ್ತೈತೆ ಕೊನೆ ಅಕ್ಕಯ್ಯ. ನೋಡು, ನಾವ್ ಯೋನಾಗ್ಲಿ ಕುಂತಿದ್ದಕ್ಕೆ ತೋರಿಸ್ಕೊಂಬಂತ ಕಾಲ್ ಬಂದೈತಮ್ಮ. ಅಯ್ಯೋ ಭಗವಂತ, ಇನ್ನ ಯೋನೇನ್ ಗೊತ್ತೈತೋ ಯೋನೇನ್ ಕತೆನ. ಅಷ್ಟೇ ಅಲ್ಲ ಶಾಂತಜ್ಜಿ, ಮೊದಗ ಬೆಂಗಳೂರಾಗೆಲ್ಲ ನಾ ಇವಾಗ ಇಲ್ಲಿ ನಾವೇನಕ್ಕೆ ಮನೆಗೆ ಯಾರು ಅಡುಗೆ ಮಾಡ್ಯಾರಿಲ್ಲ, ನಮ್ಮ ಕೈಲಿ ಅಡುಗೆ ಮಾಡೋಕ್ಕಾಗಲ್ಲ ಅಂದ್ರೆ ಹೋಟ್ಲಿಗೆ ಹೋಗಿ ತಿಂದ್ಬೋತೀವಿ. ಆದ್ರೆ ಅಲ್ಲ ಹಂಗಲ್ಲ, ಆರ್ಡರ್ ಮಾಡಿದ್ರೆ ಮಂತಕ್ಕೆ ನಾವು ಊಟ ತಿಂಡಿ ಎಲ್ಲ ತಕೊಂಬಂದು ಕೊಡ್ತಾರೆ. ಅಯ್ಯೋ, ನೀವು ಬೆಂಗಳೂರು ಕಡೆಗೆ ಬಂದು ನೋಡ್ಬೇಕು. ಇಲ್ಲಿ ನೀನೇನೇನು ಶಾಂತಜ್ಜಿ, ಅಲ್ಲಿಗಿನ್ನ ಹಳ್ಳಿ ಜೀವನನೇ ಚಂದ ಕಣಜ್ಜಿ. ಅಲ್ಲೆಲ್ಲ ಸಿಗ್ಬೋದು, ಆದ್ರೆ ಹಳ್ಳಿ ಕಡೆ ವಾತಾವರಣ ಸಿಗಲ್ಲ. ಈಗ ಅಲ್ಲ ಕಣೆ, ಇದು ಯಾತದ ಹೇಳ್ದಲ್ಲ, ಬಟ್ಟೆ ಒಡವೆ ಎಲ್ಲ ಬರ್ತವೆ, ಎಲ್ಲ ಸಿಗ್ತವೆ ಅಂತಾನೆ. ಈಗ ಅವನ ಹೊರದಿರೋದು ಪರದಿರೋದು ಈ ಪಾತ್ರೆ ಸಾಮಾನ್ಯ ತಕೊಳಮ್ಮ, ಲೊಪ್ಕಿರೋದು ಪಪ್ಕಿರೋದು ಆದ್ರೆ ಅವನು ವಾಪಸ್ ತಕೊಂಡು ಹೋಗ್ತಾರ. ಅಂದ್ರೆ ಇವಾಗ ನಾವು ಶನಕ್ಕಿಲ್ಲ ಅಂದ್ರೆ ಅಂಗಡಿಗೆ ಹೋಗಿ ವಾಪಸ್ ಕೊಟ್ಟು ಬೇರೆ ತಕೊಂಬತ್ತೀವಲ್ಲೇ, ಆಗ ಹಂಗೆ ವಾಪಸ್ ಮಾಡ್ತಾರೆ ಅಂತ ಕೇಳಿ ನಮ್ಮ. ಅಜ್ಜಿ, ಅದ್ರಾಗೆ ರಿಟರ್ನ್ ಅಂತ ಇರ್ತೈತೆ. ಈಗ ನಮ್ಗೆ ಏನಾನ ಯಾವನ ಇಷ್ಟ ಆಗ್ಲಿಲ್ಲ, ನಾವು ಬುಕ್ ಮಾಡ್ದವು ಅಂದ್ರೆ ವಾಪಸ್ ಕಳಿಸ್ಬೋದು, ದುಡ್ಡು ವಾಪಸ್ ಬರ್ತೈತಿ. ಓ ಹಂಗಾಗ ಪರವಾಗಿಲ್ಲಮ್ಮ. ಆಮೇಲೆ ಉಂಡು ಓದಕೊಂಡು ಓದಂತ ಪಾತ್ರೆ ಗೀತ್ರೆ ಎಲ್ಲ ತಕೊಂಡು ದುಡ್ಡು ತಕೊಂಡು ಹೋದ್ರೆ ಏನು ಮಾಡೋದು? ಒಳ್ಳೆ ಕೆಲಸ ಮಾಡಿರಮ್ಮ. ದುಡ್ಡು ವಾಪಸ್ ಬರಂಗ್ ಮಾಡಿರಲ್ಲ, ಅದಕ್ಕೆ ಮೆಚ್ಬೇಕು. ಹೇ ಪಾಪ, ಹೋಗ್ರಲ್ಲ, ಒಳಗೆ ಹೋಗಿ ಆಡೋಗ್ರಲ್ಲ. ಬಿಸಿಲು ಬೇರೆ, ಮಣ್ಣಾಗ ಬೇರೆ ಕುಕುಸ್ಕೊಂಡು ಆಡ್ತಿದ್ದೀರಲ್ಲ, ಮೈ ಕೈಯೆಲ್ಲ ಮಣ್ಣು ಮಾಡ್ಕೊಂಡು ಬಿಸಿಲು ಬೇರೆ ಉರಿತೈತಿ. ಒಳಗೆ ಹೋಗಿ ಆಡೋಗ್ರೋ ಪಾಪ. ಅಂದಂಗ ಹುಡುಗರು ನಿನ್ ಮೊಮ್ಮಕ್ಳೇನೇ ಲಸ್ಮಕ್ಕ? ಕಣಕ್ಕ, ಇಬ್ರು ಇವಳ ಮಕ್ಳೇ, ಗಂಡು ಮಕ್ಳು ಇಬ್ರು. ಬಾತಗೆ ಅಂತದನ ಆಗ್ಲಿ, ಒಂದ್ ಹೆಣ್ಣು ಮಗ ಆಗಿದ್ದಿದ್ರೆ ಚೆನ್ನಾಗಿರೋದು. ಯೋನ್ ಮಾಡ್ತೀಯ, ಎರಡು ಅವೇ ಆಗೇವಿ. ಅಯ್ಯೋ ಹೋಗ್ಲಿ ಬಿಡೆ, ಒಟ್ಟಗಿರೋದು ಯಾರು ಕಂಡವ್ರಿ? ಏನು ಒಟ್ಟಕ್ಕೆ ಮಾಡಿ ಇಕ್ಕೆಮದೆ. ಎಂತವ ಎರಡು ಆಗೇವಲ್ಲ ಬಿಡತ್ತಗೆ. ಹೆಂಗನ ಗಂಡು ಮಕ್ಳಾಗ್ಯವ್ರಿ, ಖುಷಿ ಪಡು. ಈಗ ಹೆಣ್ಣು ಮಕ್ಳಾಗಿದ್ರೆ ಅವ್ರಿಗೆ ಮೂಗು, ಕೈಗೂ, ಕಾಲ್ಗೂ ಎಲ್ಲ ಒಡವೆ ಒಂಚು ಹೊತ್ತಿಗೆ ಈ ಪಾಟಿ ರೇಟ್ನಾಗೆ ಸಾಕಾಗಿ ಹೋಗಿರೋದು. ಅಯ್ಯೋ ಅಕ್ಕಯ್ಯ, ಹಂಗಲ್ಲ. ಹೆಣ್ಮಕ್ಳಿಗೆ ಒಡವೆ ವಸ್ತ್ರ ಕೊಟ್ಟು ಮದುವೆ ಮಾಡ್ಕೊಡ್ಬೋದು. ಈಗ ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಇರೋದಕ್ಕೆ ಗಂಡು ಮಕ್ಳಿರೋರು ಹೆಣ್ಮಕ್ಳಿಗೆ ಎಲ್ಲ ಒಂಚಿಕ್ಕಿ ಮದುವೆ ಮಾಡಿಕೊಟ್ಟು ಮದುವೆ ಮಾಡ್ಕೊಂಡ್ ಬೋರ್ಬೇಕು ಅಂತ ಕಾಲ ಬಂದೈತಿ. ಗಂಡು ಮಕ್ಳಿದ್ರೇನು ಸುಲಭ ಅಲ್ಲ, ಅವ್ರದ್ದು ಭಾರಿ ಕಷ್ಟನೇ. ಕಣ್ಬಿಟ್ಟಕಯ್ಯ, ನನ್ನ ಮಗಳು ಹೇಳ್ತಿದ್ಲು 20,000 ನಿಲ್ತೈತಂತೆ ಬಂಗಾರದ ರೇಟು. ಯಮೋ ಯಾತದನ ಮಾಡಿಸ್ಕೆ ಇವಾಗ್ಲೇನ ಇದ್ದಿದ್ದು ರೇಟ್ ಆಗ್ತೈತೆ, ಆಮೇಲೆ ಇವನು ಮಾಡಿಸ್ಕೆಮಕ್ಕಾಗಲ್ಲ ಅಂತ ಹೇಳ್ತಿದ್ಲು. ನಾನು ಅಯ್ಯೋ ಈ ಪಾಟಿ ಈಗಿರೋ ರೇಟ್ಗೆ ನಮಗೆ ತಕೊಂಬಕ್ಕಾಗಕ್ಕಿಲ್ಲ, ಇನ್ನು 20,000 ಆದ್ರೆ ತಾಮದು ಇಲ್ಲ, ಇವನಿಲ್ಲ ಬಿಡೆ, ಹಂಗೆ ಬಿದ್ದೋಗನ ಅಂತ 7 ಕಣೆ ಅಕ್ಕಯ್ಯ. ಅಯ್ಯೋ ಭಗವಂತ, 20,000 ಕೊಟ್ಟು 1 ಗ್ರಾಮ್ ತಕೊಂಬತ್ಕಿನ ಹಂಗ ಇದ್ರೆ ಬೇಡ ಅಂತೈತೇನೆ. ಅಲ್ಲ ಒಂದಂಗೆ ಯಾಕೆ ಈ ಪಾಟಿ ರೇಟ್ ಆಗೈತಿ ಬಂಗಾರ? ಬಂಗಾರ ಏನಾನ ಸಿಗ್ತಾ ಇಲ್ವಮ್ಮ? ಅದಕ್ಕೆ ಏನಾನ ಈ ಪಾಟಿ ರೇಟ್ ಆಗ್ತೈತಾ? ಇಲ್ಲ ಏನಾನ ಶಾನೆ ದುಡ್ಡಿರೋರು ಶಾನೆ ತಕೊಂಡಿಕ್ಕೆ ಅಂತವ್ರ ಏನ್ ಸುಡ್ಗಾಡ, ಅದಕ್ಕೆ ಏನಾನ ಈ ಪಾಟಿ ರೇಟ್ ಹಾಕಿ ಕುಂತೈತೋ ಏನ್ ಕತೆನ? ಅಯ್ಯೋ ಇಲ್ಲ ಅಜ್ಜಿ, ಇದು ಅಮೇರಿಕಾಗೆ ಟ್ರಂಪ್ ಅಂತ ಇದಾರಂತೆ, ಅಮೇರಿಕದ ಅಧ್ಯಕ್ಷರು. ಅವರು ಈ ಪಾಟಿ ರೇಟ್ ಮಾಡ್ಯವ್ರಂತೆ. ಅದಕ್ಕೆ ನಮ್ಮ ಮೋದಿ ಇದಾರಲ್ಲ, ಅವರು ಕಮ್ಮಿ ಮಾಡಬೇಕು, ಫಿಕ್ಸೆಡ್ ಮಾಡಿ ನಿಲ್ಲಿಸ್ಬೇಕು. ಜಾಸ್ತಿನೂ ಮಾಡಬಾರ್ದು, ಕಮ್ಮಿನೂ ಮಾಡಬಾರ್ದು, 4,000 5,000 ನಿಲ್ಲಿಸ್ಬೇಕು ಬಂಗಾರದ ರೇಟ್ ಅಂತ ಮಾತಾಡ್ತಾರೆ ಅಂತ ಟಿವಿಗೆಲ್ಲ ಹೇಳ್ತಾರೆ ಕಣಜ್ಜಿ. ಸುಳ್ಳ ನಿಜವಾಗ ಗೊತ್ತಿಲ್ಲ. ನಮ್ಮ ಪುಣ್ಯಾತ್ಮ ಮೋದಿ ಎಂಬನೇನ ಕಮ್ಮಿ ಮಾಡಿದೆ, ಬಡವ್ರ ಬಗ್ರೆಲ್ಲ ಮೋದಿ ನೆನೆಸ್ಕೊಂಡು ಒಟ್ಟ ಒಡವೆ ಮಾಡಿಸ್ಕೊಂತಾರೆ. ಪುಣ್ಯಾತ್ಮ ಕಮ್ಮಿ ಮಾಡಿ ಸಾಕಾಗೈತಿ. ಅತ್ತೆ ಭಾರತ ವಾಲ್ಟನ ಬಸ್ಸಿಗೆ ಟೈಮ್ ಆಗ್ತೈತಿ, ಈಗಲಾಗ್ಲ ಬಸ್ ಬತ್ತೈತಿ. ತಿರ್ಗಾ ಈ ಹುಡುಗರನ್ನ ಅಲ್ಡಿಸ್ಕೊಂಡು ಅಲ್ಡ ಹೊತ್ತಿಗೆ ತಡ್ರು ಬಿಡ್ರು ಅಂತಾನ ಬಸ್ಗೆ ಸೋದತ್ತು. ಭಾರತ ನಾಳೆಗೆ ಸ್ಕೂಲ್ ಐತೆ ಆ ಹುಡುಗರ್ಗೆ. ಹಂಗಾರೆ ಊರ್ಗೆ ಹೊಲ್ಟ್ರೇನಮ್ಮ? ಇರ್ರತ್ತೆ, ಒಬ್ರೊಬ್ಬ ಬಂದಿದ್ರೆ ಇನ್ನೊಂದು 2 ದಿನ ಇತ್ತು ಹೋಗ್ಬೋದಾಯ್ತು. ಅಲ್ಲ ಕಣೆ ಲಸ್ಮಕ್ಕ, ಇನ್ನೊಂದು 2 ದಿನ ಇತ್ತು ಹೋಗಂತ ಹೇಳೋದಲ್ಲ ನಿನ್ನ ಮಗಳಿಗೆ? ಅಯ್ಯೋ ನಾನು ಹೇಳ್ದೆ ಕಣೆ ಅಕ್ಕಯ್ಯ, ನನ್ನ ಮಾತು ಹೇಳಿ ಕೇಳ್ತಾಳೆ. ಅಲ್ಲ ಬರೋದು ಬಂದ್ಲು, ಶನಿವಾರ ಎದ್ದಾಚಿಗೆ ಬಂದಿದ್ದಿದ್ರೆ ಚೆನ್ನಾಗಿರೋದು. ಶನಿವಾರ ಬೈನಾಗ ಬಂದೇವಳೆ, ಇವಾಗ ಆಲೆ ಇವತ್ತು ಬೈನಾಗ ಆಲೆ ಹೊಲ್ಟವಳೆ. ಅಯ್ಯೋ ಬಾತಾಗಿ 7 ಕೇಳಲ್ಲ. ಇರೇ ಅಂದ್ರೆ ಇಲ್ಲ ಕಣಮ್ಮ, ಹುಡುಗರಿಗೆ ಸ್ಕೂಲ್ ಓದ್ವನ್ ಆಗ್ತೈತೆ, ಮೇಷು ಬೈತಾರ ಹುಡುಗರ್ನ. ತಿರ್ಗಿ ಈ ಅಪ್ಪನು ಬೈತೈತೆ ಅಂತ ಹೊಲ್ಟವಳಪ್ಪ. ನಾನು ಇನ್ನೇನು ಮಾಡೋಣ ಕೈ?
ಹೋಗ್ಲಿ ಬಿಡೆ ತಲಸ್ಮಕ್ಕ ಇನ್ನೇನು ಮಾಡೋಕ್ಕಾಗ್ತೈತಿ ರಾಜ್ಯ ತಕ ಒಂದು 15 ದಿನ ಇದ್ದೋಗ್ತಾರೆ ಕೊಳ್ಸತ್ತ ಓದ ಮಕ್ಕಳು ವಿದ್ಯಾಭ್ಯಾಸ ಹಾಳು ಮಾಡಬಾರ್ದು. ಏ ಅಮ್ಮಣಿ ಈಗಲಾಗ್ಲ ಬಸ್ ಬದೈತಿ ಎದ್ದೋ ಹೊಲ್ಡೋಗಿ ನೋಡು ನಮ್ಮ ಕುಟ್ ಮಾತಾಡ್ಕೊಂಡು ಕೂಕೊಂಡದ. ಬಸ್ಸಿಗೆ ಹೋಗಂಗಿದ್ರೆ ಅರ್ಜೆಂಟ್ ಹೊಲ್ಟದಲ್ವೇ ಆಮೇಲೆ ಅವ್ರು ಏನಿಲ್ಲ ಹೆಂಗಸ್ರು ದೌಲತ್ ಇದ್ದಿದ್ದೇನೆ ಹೆಂಗೋ ಫ್ರೀ ಬಸ್ಸು ಅಂತೇಳಿ ದೌಲತ್ ಮಾಡ್ತಾರೆ ಅಂತೇಳಿ ರೈ ರೈ ಅಂತೇಳಿ ಹೋಗ್ಬಿಡ್ತಾರೆ. ಒಂದು ಕ್ಷಣನೂ ನಿಲ್ಸಲ್ಲ. ಹೋಗಿ ಹೊಲ್ಡೋಗ್ರು ಹೋಗಿ. ಏಯ್ ಪಾಪ ಬರಲ್ಲ ಬಸ್ ಬರ್ತೈತಿ ಹೊಲ್ಡ್ ಬರಲ್ಲ ಹೋಗೋಣ ಊರಿಗೆ. ಇನ್ನು ಹೋಗಿ ಎಲ್ಲ ಹೋಮರ್ಕು ಪಾಮರ್ಕು ಬರ್ಕೋಬೇಕು ಬರಲ್ಲ ರಾಪ್ನ. ಸರಿ ಲಕ್ಷ್ಮಕ್ಕಯ್ಯ ನಾನು ಹೋಗಿ ಮಗ ತಕೊಂಡು ಒಂದಿಟ್ಟು ಬಟ್ಟೆ ಉಟ್ಕೊಂಡು ರಪ್ಪನ್ ರೆಡಿ ಆಗ್ತೇನೆ ಬಸ್ ಬರ್ತೈತಂತೆ. ನೀವು ಕೂಕೊಂಡು ಮಾತಾಡ್ರಿ. ಅಯ್ಯೋ ನಾವಿನ್ನೇನು ಮಾತಾಡೋಣ. ಶಾಂತಕೈನೋ ಪುಟ್ಟಕೈನೋ ಮಾತಾಡ್ತಾರೆ ನೋಡಿರಿ. ಅವಳು ಅದು ಇದು ಬೇಕು ಅಂತಿದ್ಲು ಒಂದಿಟ್ಟೆಲ್ಲ ಕೊಡ್ತೀನಿ. ಆಗ ಈಗನವಾಗಿ ಬಸ್ ಬರ್ತೈತಿ. ಯಾಕ ಪುಟ್ಟಕಯ್ಯ ಶಾಂತಕಯ್ಯ ಬೈಕೆ ಬಿಡ್ರಿ. ಅವಳು ಊರಿಗೆ ಹೊಲ್ಟಾಳೆ. ಯಾತದ ಬೇಕು ಅಂತ ಹೇಳಿಳು ಒಂದಿಟ್ಟೆಲ್ಲ ಹೊಂಚ್ಕೊಡ್ತೀನಿ. ಬತ್ತೀನಿ. ಸರಿ ಕಣೆ ಹೋಗಿ ಲಕ್ಷ್ಮಕ್ಕ ನಾವೇನು ಬೈಕೆ ಮೇಲೆ ಹೋಗು. ಏನಿದ್ರು ಅಕ್ಕಯ್ಯ ಲಸ್ಮಕ್ಕನ ಮಗಳು ಅದೃಷ್ಟ ಮಾಡಿ ಹೊಡ್ಕೊಣೆ ನೋಡಿ. ಅವಳು ಮೈ ಮೇಲೆ ಆ ಪಾಟಿ ಒಡವೆ ಐತೆ. ಅವ್ರ ಅತ್ತೆನೂ ನೋಡಿ ಎಂತ ಆಶನಕ್ಕೆ ಮಗಳು ನೋಡ್ಕೊಂಡಂಗೆ ನೋಡ್ಕೊಂತಾಳೆ. ಅದೃಷ್ಟವಂತೆ ಲಸ್ಮಕ್ಕನ ಮಗಳು. ಅಯ್ಯೋ ನೋಡ್ಕೊಂಬಿದ್ರೆ ಆಗ್ತೈತೇನೆ ಶಾಂತಿ. ನಿನ್ನೊಳ್ಳೆ ಕತೆ ಕಣೆ. ಈರನೊಬ್ಬ ಮಗ ಅವಳನ್ನ ಸೊಸೆನ ಶನಕ್ ನೋಡ್ಕೊಂಬಿದ್ರೆ ಅವಳು ಅವ್ರ ಅತ್ತೆನ ಶನಕ್ ನೋಡ್ಕೊಂಬದ್ ಬೇಡವೆ. ಇನ್ನೊಬ್ರಿಲ್ಲ ಮತ್ತೊಬ್ಲಿಲ್ಲ. ತೀರಾ ಹೆಣ್ಣು ಮಕ್ಳು ಇದ್ರೆ ಬಿಡತ್ತಪ್ಪ. ಅವಳ ಮನೆಗೆ ಹೋಗಿ 1-2 ದಿನ ಕತೆ ಹಾಕಿ ಬರ್ಬೋದು ಅನ್ಬೋದಾಯ್ತು. ಈರನೊಬ್ಬ ಮಗ ಅದಕ್ಕೆ ಅಯ್ಯಮ್ಮ ಶನಕ್ ನೋಡ್ಕೊಂತಾಳೆ. ಸರಿ ನಡಿ. ಯಾಕೆ ಸುಳಿಯಾದಂಗೆ ಆಗ್ತೈತೆ ಒಂದು ತೊಟ್ಟು ಕಾಪಿ ಕುಡಿಯ ನಡಿ ನಾವು. ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಜವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.